ಮುಖ್ಯಮಂತ್ರಿಗಳು ಬೆಳಬೆಳಗ್ಗೆನೆ ಸಾಕಷ್ಟು ಗರಂ ಆಗಿದ್ರು ರಾಯಚೂರಲ್ಲಿ. ಅದಕ್ಕೆ ಬಿಜೆಪಿ ಮುಖಂಡರು ಕೂಡ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ನೀವು ನರೇಂದ್ರ ಮೋದಿಗೆ ವೋಟ್ ಹಾಕ್ತೀರಾ, ಕೆಲಸ ನಾ ಮಾಡಿಕೊಡ್ಬೇಕಾ ಅಂತ ಸಿಕ್ಕಾಪಟ್ಟೆ ಗರಂ ಆಗಿ ಕೆಂಡಾಮಂಡಲವಾಗಿ ಕಿಡಿಕಾರಿದ್ರು. ಇದಕ್ಕೆ ಬಿಜೆಪಿ ಮುಖಂಡ ಈಶ್ವರಪ್ಪನವರು ಕೂಡ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ತಮ್ಮ ಪ್ರತಿಕ್ರಿಯೆನ, ತಮ್ಮ ಅನಿಸಿಕೆನ ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಈಶ್ವರಪ್ಪ, ಕೇಳೋಣ ಬನ್ನಿ. ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೆ ವೋಟ್ ಹಾಕ್ಬಹುದು. ಕುಮಾರಸ್ವಾಮಿಗೆ ವೋಟ್ ಹಾಕ್ಬೇಕು ಅಂತ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ಬಿಡೋದು ಒಳ್ಳೇದು. ಮುಂದೆ ಜೆಡಿಎಸ್ಗೆ ವೋಟ್ ಕೊಡ್ಬೇಕು, ಬೇರೆಯವ್ರಿಗೆ ಯಾರಿಗೂ ವೋಟ್ ಕೊಡ್ಕೂಡುದು ಅಂತ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ನರೇಂದ್ರ ಮೋದಿಗೆ ವೋಟ್ ಕೊಡ್ತೀರಿ, ನನ್ನ ಹತ್ರ ಬಂದ್ ಕೆಲಸ ತಗೋತೀರಿ, ನ್ಯಾಯ ಅಲ್ಲ ಅಂತ ಕುಮಾರಸ್ವಾಮಿ ಬಾಯಲ್ಲಿ ಬಂದ್ರೆ ಇಂತಹ ಮುಖ್ಯಮಂತ್ರಿ ಪಡೆದಿದೀವಲ್ಲ ನಾವು ದುರಾದೃಷ್ಟ ಕರ್ನಾಟಕ ರಾಜ್ಯದ ಜನ. ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅಪಮಾನ, ದೇಶ ಜನಕ್ಕೆ ಮಾಡಿದ ಅಪಮಾನ. ಆದ್ರೆ ನಾನ್ ಕೇಳಕ್ ಇಷ್ಟಪಡ್ತೀನಿ, ಪ್ರಜ್ವಲ್ ರೇವಣ್ಣ ಗೆದ್ದಿದ್ದೇನು ಕುಮಾರಸ್ವಾಮಿಗೆ ಇಷ್ಟ ಇಲ್ವಾ ಅಂತ. ಅಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಓಟ್ ಕೊಟ್ರು, ಮೋದಿಗೆ ಓಟ್ ಕೊಡ್ಲಿಲ್ಲ, ಪ್ರಜ್ವಲ್ ರೇವಣ್ಣನ್ ಗೆಲ್ಸ್ಬಿಟ್ರಲ್ಲ. ಆ ಪ್ರಜ್ವಲ್ ರೇವಣ್ಣನ್ ಗೆಲ್ಸಿದ್ದಕ್ಕೆ ಏನಾದ್ರು ಕೂಡ ಕುಮಾರಸ್ವಾಮಿಗೆ ಸಿಟ್ಟಿದ್ದು, ಅಲ್ಲಿ ಪ್ರಜ್ವಲ್ ರೇವಣ್ಣಗೆ ಯಾಕೆ ಗೆಲ್ಲಿಸ್ರಿ, ನಿಖಿಲ್ ಕುಮಾರಸ್ವಾಮಿ ಯಾಕೆ ಸೋಲಿಸ್ರಿ ಅಂತ ನೇರವಾಗಿ ಹೇಳದ್ ಬದಲು ಮೋದಿ ಹೆಸರು ತಂದಿದಾರ, ಅವ್ರ ಕುಟುಂಬದ ಕಲಾ ತಂದಿದ್ದಾರೆ. ಅದಕ್ಕೋಸ್ಕರ ಕುಮಾರಸ್ವಾಮಿ ಹೇಳಕ್ ಇಷ್ಟಪಡ್ತೇನೆ, ದಯವಿಟ್ಟು ಇನ್ನು ಮುಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಅವ್ರ ಖುಷಿ ಬಂದವರಿಗೆ ಕೆಲಸ ವೋಟ್ ಮಾಡೋ ಅಧಿಕಾರ ಇದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿ ಅಂತ ನಿಮ್ಮ ಹತ್ರ ಬಂದಿದ್ದಾರೆ, ಕುಮಾರಸ್ವಾಮಿ ಅಂತ ವೈಯಕ್ತಿಕವಾಗಿ ನಿಮ್ಮ ಹತ್ರ ಬಂದಿಲ್ಲ. ಬರೀ ಕುಮಾರಸ್ವಾಮಿ ಹತ್ರ ಆಗಿದ್ರೆ ನಿಮ್ಮ ಹತ್ರ ಯಾವನೂ ಬರ್ತಿರ್ಲಿಲ್ಲ, ರಸ್ತೆಯಲ್ಲಿ ಹೋಗೋ ದಾಸನೂ ಬರ್ತಿರ್ಲಿಲ್ಲ. ನೀವು ಮುಖ್ಯಮಂತ್ರಿ ಅಂತ ಅಂದ್ಕೊಂಡು ಮುಖ್ಯಮಂತ್ರಿ ಆಗಿ ಜನರ ಸಮಸ್ಯೆ ಪರಿಹಾರ ಮಾಡ್ತೀರಿ ನೀವು ಅಂತ ನಂಬಿಕೆ ಮೇಲೆ ಬಂದಿದ್ದೀವಿ. ಹೇಳ್ಬಿಡಿ, ನಾನು ರಸ್ತೆಯಲ್ಲಿರೋ ದಾಸ, ನನ್ನ ಹತ್ರ ಬರ್ಬೇಡಿ ನೀವು ಅಂತ ಹೇಳಿದ್ರೆ ಯಾರು ಬರಲ್ಲ. ಇಮ್ಮಿಡಿಯೇಟ್ ಆಗಿ ಈ ದೇಶ ಜನಕ್ಕೆ ಕ್ಷಮೆ ಕೇಳಿ, ಯಾರು ಮೋದಿಗೆ ಓಟ್ ಕೊಟ್ಟಿದಾರೋ ಈ ಮಾತನ್ನು ಹೇಳಿ ತಪ್ಪಾಗಿದೆ, ನಾನು ದಯವಿಟ್ಟು ಕ್ಷಮಿಸಿ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ಬೇಕು ದೇಶದ ಮತ್ತು ರಾಜ್ಯ ಜನರಿಗೆ ಅಂತ ಹೇಳಿ ಈ ಸಂದರ್ಭನ ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೀನಿ. ಅಲ್ಲಲ್ಲ, ಕಾರ್ಮಿಕರ ಹತ್ರ ಲಾಠಿ ಚಾರ್ಜ್ ಮಾಡ್ರೆ ಇಂತ ಲಾಠಿ ಚಾರ್ಜ್ ಮಾಡಿರೋರು ಬಹಳ ಜನ ಹಿಟ್ಲರ್ ಅಂತವ್ರೆ ಮನೆಗೆ ಹೋಗ್ಯಾರ ಈ ಪ್ರಪಂಚದಲ್ಲಿ. ಈ ಹಿಟ್ಲರ್ ಹಂಗ ಆಗಕ್ಕೆ, ಸರ್ವಾಧಿಕಾರಿ ಆಗೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಬಿಡೋದಿಲ್ಲ. ಮಾಡಿ ನೋಡೋಣ ಎಷ್ಟು ಜನ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ, ಯಾರನ್ನ ಎಷ್ಟು ಜನ ಮೇಲೆ ಗುಂಡು ಹಾಕ್ಸಿ ನೋಡೋಣ. ಮುಖ್ಯಮಂತ್ರಿ ಆಗಿ ಈ ದರ್ಪ ಬೇಡ, ಬಹಳ ದಿನ ಇರಲ್ಲ ಈ ದರ್ಪ. ಎಷ್ಟು ಜನ ಇರ್ತಾರೆ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ನನಗೆ